ದಕ್ಷಿಣ ಭಾರತದ ಸುಪ್ರಸಿದ್ಧ ಸಿರ್ಸಿಯ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಬುಧವಾರ ಅದ್ದೂರಿ ಚಾಲನೆ ದೊರೆಯಿತು. ಲಕ್ಷಾಂತರ ಭಕ್ತರು ಪಾಲ್ಗೊಂಡ ಭವ್ಯ ಮೆರವಣಿಗೆಯಲ್ಲಿ ರಥಾರೂಢರಾದ ಶ್ರೀದೇವಿಯನ್ನ ಗದ್ದುಗೆಗೆ ಕರೆತಂದು ಪ್ರತಿಷ್ಠಾಪಿಸಿ ಪೂಜಿಸಲಾಯಿತು. ಬುಧವಾರ ಬೆಳಗ್ಗೆ 5 ಗಂಟೆಯಿಂದಲೇ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಪೂಜಾ ಕೈಂಕರ್ಯಗಳನ್ನು ಶ್ರೀದೇವಿಗೆ ಸಲ್ಲಿಸಿ ಮುಂಜಾನೆ 7:27ಕ್ಕೆ ದೇವಸ್ಥಾನದಿಂದ ಶ್ರೀದೇವಿಯನ್ನು ಹೊರತಂದು ರಥದಲ್ಲಿ ಕೂಡಿಸಲಾಯಿತು. ನಂತರ ಶ್ರೀ ಮಾರಿಕಾಂಬಾ ದೇವಿ ಜಾತ್ರಾ ಮಹೋತ್ಸವಕ್ಕೆ ಮಾರಿಕಾಂಬಾ ದೇವಸ್ಥಾನದ ಮುಂಭಾಗ ಬುಧವಾರ ಅತ್ಯಂತ ಸಂಭ್ರಮದಿಂದ ಭಕ್ತಿಪೂರ್ವಕವಾಗಿ ಬೆಳಿಗ್ಗೆ 9:07 ಅಧಿಕೃತವಾಗಿ ಚಾಲನೆ ನೀಡಲಾಯಿತು. ಚಾಲನೆ ದೊರೆತ ನಂತರ ಲಕ್ಷಾಂತರ ಭಕ್ತಾದಿಗಳು ಹರ್ಷೋದ್ಗಾರದಿಂದ ಭಕ್ತಿಪೂರ್ವಕವಾಗಿ ಸಂಭ್ರಮಿಸುತ್ತಾ ಶ್ರೀದೇವಿಯ ರಥವನ್ನು ಎಳೆಯಲು ಆರಂಭಿಸಿದಾಗ ಭಕ್ತಾದಿಗಳು ತಮ್ಮ ಹರಕೆ ತೀರಿಸಲು ಉರುಳು ಸೇವೆ, ಬಾಳೆಹಣ್ಣು ಉತ್ಪತ್ತಿ ಮತ್ತು ಜೀವಂತ ಕೋಳಿಗಳನ್ನು ರಥ ಸಾಗುವಾಗ ಎಸೆದು ದೇವಿಯ ಕೃಪೆಗೆ ಪಾತ್ರರಾಗಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿದರು. ಅದೇ ರೀತಿ ರಥವು ಸಾಗಿದಂತೆ ಭಾರೀ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ದಾರಿಯುದ್ದಕ್ಕೂ ಅಪಾರ ಜನಸಮೂಹದಲ್ಲಿ ಭಜನೆ, ಡೊಳ್ಳು ಕುಣಿತ, ಯಕ್ಷಗಾನ ನೃತ್ಯಗಳು ಜಗಮಗಿಸಿ ಭಕ್ತರನ್ನ ಪುಳಕಗೊಳಿಸಲಾಯಿತು. ರಥೋತ್ಸವದ ಬಳಿಕ ಶ್ರೀದೇವಿಯ ಮಧ್ಯಾಹ್ನ ಬಿಡಿಕಿ ಬೈಲಿನ ಭವ್ಯ ಮಂಟಪದ ಪೀಠದಲ್ಲಿ ಆಸೀನಗೊಂಡಳು. ಫೆಬ್ರವರಿ 26ರ ಗುರುವಾರ ಬೆಳಿಗ್ಗೆ 5 ಗಂಟೆಯಿಂದ ಭಕ್ತಾದಿಗಳಿಗೆ ಶ್ರೀದೇವಿಗೆ ಸೇವೆಗಳನ್ನು ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ಈ ಸಂಭ್ರಮ ಸಡಗರ ಮಾರ್ಚ್ 4ರವರೆಗೆ ಮುಂದುವರಿಯಲಿದ್ದು ಅಂದು ಜಾತ್ರೆಯು ಅಧಿಕೃತವಾಗಿ ಸಂಪನ್ನಗೊಳ್ಳಲಿದೆ. ಮಾರಿಕಾಂಬಾ ಜಾತ್ರಾ ಅಂಗವಾಗಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಸೇವಾದಾರರಿಂದ ಭಕ್ತಾದಿಗಳಿಗೆ ಕುಡಿಯುವ ನೀರು, ಮಜ್ಜಿಗೆ, ಪಾನಕ ಸೇರಿದಂತೆ ಹಲವಾರು ರೀತಿಯಲ್ಲಿ ತಂಪು ಪಾನೀಯವನ್ನು ತಯಾರಿಸಿ ಭಕ್ತಾದಿಗಳಿಗೆ ನೀಡಲಾಯಿತು. ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ್, ಯುವ ಉದ್ಯಮಿ ಅಶ್ವಿನ್ ಭೀಮಣ್ಣ ನಾಯ್ಕ್, ದೇವಸ್ಥಾನದ ಅಧ್ಯಕ್ಷರಾದ ಆರ್.ಜಿ. ನಾಯ್ಕ್, ಉಪಾಧ್ಯಕ್ಷರಾದ ಸೌದೇಶ್ ಜೋಗಳೇಕರ್, ಧರ್ಮದರ್ಶಿಗಳಾದ ಸುಧೀರ್ ಹಂದ್ರಾಳ, ಶ್ರೀಮತಿ ವತ್ಸಲಾ ಹೆಗಡೆ, ಶಿವಾನಂದ ಶೆಟ್ಟಿ ಹಾಗೂ ಬಾಬುದಾರರ ಪ್ರಮುಖರಾದ ಜಗದೀಶ್ ಗೌಡ ಸೇರಿದಂತೆ ಹಲವರು ಜನಗಣ್ಯರು ಹಾಗೂ ಲಕ್ಷಾಂತರ ಸಂಖ್ಯೆಯ ಭಕ್ತಾದಿಗಳು ಈ ಪುಣ್ಯ ಕ್ಷಣಕ್ಕೆ ಸಾಕ್ಷಿಯಾದರು. ಕೆನರಾ ಪ್ಲಸ್ ನ್ಯೂಸ್ ಸಿರ್ಸಿ. ಶಿರಸಿ ಶ್ರೀ ಮಾರಿಕಾಂಬಾ ದೇವಿ ಜಾತ್ರೆಗೆ ಹಾರ್ದಿಕ ಸ್ವಾಗತ. ತ್ರಿಶೂಲಿನಿ ಮಾರಿಕಾಂಬೆ ಸಾಕ್ಷಾತ್ ಶಕ್ತಿ ಸ್ವರೂಪಿಣಿ, ಶಿರಸಿ ಪುರವಾಸಿನಿ, ಭಕ್ತ ಸಂರಕ್ಷಿಣಿ ಪಾಹಿ ಮಾಂ. ಫೆಬ್ರವರಿ 24ರಿಂದ ಮಾರ್ಚ್ 4ರವರೆಗೆ ವಿಜೃಂಭಣೆಯಿಂದ ನಡೆಯಲಿರುವ ದಕ್ಷಿಣ ಭಾರತದ ಸುಪ್ರಸಿದ್ಧ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುವ ಎಲ್ಲ ಸದ್ಭಕ್ತರಿಗೆ ಹೃದಯಪೂರ್ವಕ ಸ್ವಾಗತ. ಶ್ರೀ ಮಾರಿಕಾಂಬಾ ದೇವಿಯು ಎಲ್ಲರ ಇಷ್ಟಾರ್ಥ ನೆರವೇರಿಸಲಿ, ಸರ್ವರಿಗೂ ಸನ್ಮಂಗಲವನ್ನುಂಟು ಮಾಡಲಿ ಎಂದು ಶುಭ ಹಾರೈಸುವ ಶ್ರೀ ಭೀಮಣ್ಣ ನಾಯ್ಕ್, ಶಾಸಕರು, ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ, ಹಾಗೂ ಶ್ರೀ ಅಶ್ವಿನ್ ಭೀಮಣ್ಣ ನಾಯ್ಕ್, ಉದ್ಯಮಿ ಮತ್ತು ಯುವ ಮುಖಂಡರು, ಶಿರಸಿ.